ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಎವ್ರಿಡೇ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಾಗಲಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 400 ಗ್ರಾಮಷ್ಟು ಹಾಗಲಕಾಯನ್ನು ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ನಂತರ ಇದಕ್ಕೆ 2 ಸ್ಪೂನಷ್ಟು ಅರಿಶಿನ, 2 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ಇದರ ಉದ್ದೇಶ ಇದರಲ್ಲಿರೋ ಸ್ವಲ್ಪ ಕಹಿಯನ್ನು ತೆಗೆದಿಟ್ಕೊಳ್ಳೋದು. ಏಕೆಂದರೆ ಮಕ್ಕಳು ತಿನ್ಬಹುದಲ್ವ, ಸ್ವಲ್ಪ ಕಡಿಮೆ ಇದ್ದರೆ ಕಹಿ ಅವರು ಸಹ ತಿಂತಾರೆ. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒಂದು 10 ನಿಮಿಷ ಸೈಡಿಗೆ ತೆಗೆದಿಟ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ರಸನ ತೆಗಿಬೇಕು. ತೆಗೆದು ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ನಂತರ ಈಗ ಕರಿಯನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕೆ 2 ಮೀಡಿಯಮ್ ಗಾತ್ರದ ಈರುಳ್ಳಿ, ಒಗ್ಗರಣೆ ಸಾಮಗ್ರಿಗಳು, ಜೀರಿಗೆ, 2 ಬೆಳ್ಳುಳ್ಳಿ, ಆಂಧ್ರ ಖಾರದ ಪುಡಿ. ಅಂದರೆ ಇದನ್ನು ಹೇಗೆ ಮಾಡೋದು ಅಂತ ಬ್ರಾಕೆಟಲ್ಲಿ ಕೊಟ್ಟಿದ್ದೀವಿ, ಏನೇನು ಸಾಮಗ್ರಿಗಳು ಬೇಕು ಆಂಧ್ರ ಕರಿ ಪೌಡರ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಅಂತ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಾಸಿವೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಣಗಿರೋಂಥ 2 ರಿಂದ 3 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಸೇರಿಸಿ ಇದು ಫ್ರೈ ಆದ ನಂತರ ನಾವು ಹಿಂಡಿಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಅದನ್ನು ಸೇರಿಸಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆಗಾಗ ಬೆರೆಸ್ತಾ ಇರಿ ಅದನ್ನು. ಈಗ ಮಸಾಲೆ ಅದು ಬೇಯೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 2 ನಾವು ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಸಣ್ಣ ಹೋಳುಗಳನ್ನು ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ಳಿ. ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಕರ್ರಿ ಪೌಡರ್ ಇಷ್ಟನ್ನು ಸೇರಿಸಿ ನೀರಿಲ್ದಿರ ಬ್ಲೆಂಡ್ ಮಾಡ್ಕೊಳ್ಳಿ. ಆಗಾಗ ನಾವು ಹಾಗಲಕಾಯಿ ಹೋಳುಗಳನ್ನು ಚೆಕ್ ಮಾಡ್ತಾ ಇರಬೇಕು. ಇದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಖಾರನ ಅದನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸಿ ಆಗಾಗ ಕೈ ಆಡ್ತಾ ಇರಬೇಕು. ನೀಟಾಗಿ ಎಲ್ಲ ಹೋಳುಗಳಿಗೂ ಖಾರ ಹಿಡಿಬೇಕು. ಖಾರದಲ್ಲೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಈ ಹೋಳುಗಳು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಬೇಯೋದಕ್ಕೆ ಒಂದು 10 ನಿಮಿಷ ಆದರೂ ಬೇಕಾಗುತ್ತೆ. ಹೀಗೆ ಕೈ ಆಡ್ತಾ ಅದು ಚೆನ್ನಾಗಿ ಬೇಯುತ್ತೆ. ಎಲ್ಲ ಹೋಳುಗಳಿಗೂ ಖಾರ ಚೆನ್ನಾಗಿ ಹಿಡಿಯುತ್ತೆ. ನಾವು ಮೊದಲೇ ಕಹಿ ತೆಗೆಯೋದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ವಿ. ಈಗ ಸ್ವಲ್ಪ ರುಚಿ ಟೇಸ್ಟ್ ನೋಡಿಕೊಂಡು ಬೇಕಾದಷ್ಟು ಉಪ್ಪು ಮತ್ತು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ಳಿ. ಇನ್ನೊಂದು ಸರಿ ಚೆನ್ನಾಗಿ ಬೆರೆಸಿ ಒಂದು ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ. ಈಗ ರುಚಿಕರವಾದಂಥ ಹಾಗಲಕಾಯಿ ಫ್ರೈ ಅಥವಾ ಕರ್ರಿ ರೆಡಿಯಾಗಿದೆ. ಮಕ್ಕಳಿಗೂ ಇಷ್ಟವಾಗುವಂತಹ ಹಾಗಲಕಾಯಿ ಫ್ರೈ ರೆಡಿ.